ಹಾಯ್ ಗೈಸ್, ಯೂಟ್ಯೂಬ್ ಚಾನಲ್ ಇರೋರು ಎಲ್ಲರೂ ಕೂಡ 50,000ವನ್ನು ಫ್ರೀಯಾಗಿ ಅರ್ನನ್ನು ಮಾಡ್ಬೋದು. ನೀವು ಯೂಟ್ಯೂಬಲ್ಲಿ 50,000ವನ್ನು ಅರ್ನ್ ಮಾಡಬೇಕು ಅಂತಂದರೆ ನಿಮಗೆ ಯೂಟ್ಯೂಬ್ ಅವರು ನಿಮ್ಮ YT ಸ್ಟುಡಿಯೋದಲ್ಲಿ ಈಗ ನಿಮಗೆ ಸ್ಕ್ರೀನ್ ಮೇಗಡೆ ಕಾಣಿಸ್ತಿದೆ ನೋಡಿ, ಈ ರೀತಿ ನೋಟಿಫಿಕೇಷನನ್ನು ಕಳಿಸಿರ್ಬೇಕಾಗುತ್ತೆ. ಯು ಆರ್ ಇನ್ವೈಟ್ ಅಪ್ ಟು 50,000 ಅಂತ ಇದೆಯಲ್ವಾ. ನಿಮಗೆ ಈ ರೀತಿ ನೋಟಿಫಿಕೇಷನ್ ಏನಾದರೂ ಬಂದಿದ್ದರೆ ನೀವು ಇದ್ರ ಮೂಲಕ 50,000ವನ್ನು ಅರ್ನನ್ನು ಮಾಡ್ಬೋದು ಆಯಿತಾ. ನೀವು ಯೂಟ್ಯೂಬಲ್ಲಿ ಅರ್ನಿಂಗನ್ನು ಮಾಡೋಕ್ಕಿಂತ ಮೊದಲು ಅಲ್ಲಿ ಬಂದಿರುವಂಥ ನೋಟಿಫಿಕೇಷನ್ ಮೇಗಡೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ಐಡಿಯನ್ನು ಹಾಕಿ ನೀವು ಫಾರ್ಮನ್ನು ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಅದನ್ನು ಮಾಡಿ ಆದಮೇಲೆ ನೀವು ದುಡ್ಡನ್ನು ಅರ್ನ್ ಮಾಡೋದಕ್ಕೆ ಶುರು ಆಗುತ್ತೆ. ದುಡ್ಡನ್ನು ಅರ್ನ್ ಮಾಡೋದು ಯಾವ ರೀತಿಯಾಗಿ, ಹಾಗೆ ಯಾವ ರೀತಿಯಾದಂಥ ಕಂಡೀಷನ್ಸ್ಗಳಿವೆ, ಹಾಗೆ ಯಾವ ರೀತಿಯಾದಂಥ ರೂಲ್ಸ್ಗಳಿವೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ನೀವು ಅರ್ನ್ ಮಾಡೋದಕ್ಕೆ ಫಾರ್ಮನ್ನು ಸಬ್ಮಿಟ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಆ ರೀತಿ ನೋಟಿಫಿಕೇಷನ್ ಬಂದಿಲ್ಲ ಅಂತಂದರೆ ನೀವು ಅಮೌಂಟನ್ನು ಅರ್ನ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ನಿಮಗೆ ಈ ರೀತಿ ನೋಟಿಫಿಕೇಷನ್ ಬಂದಿಲ್ಲ ಅಂತಂದರೆ ಡೈಲಿ ನೀವು YT ಸ್ಟುಡಿಯೋನ ನೋಡ್ತಾ ಇರಿ, ಸ್ವಲ್ಪ ದಿನದಲ್ಲಿ ಬಂದರೂ ಬರ್ಬೋದು. ನೀವು ಈ ಒಂದು ಫಾರ್ಮನ್ನು ಸಬ್ಮಿಟ್ ಮಾಡೋದಕ್ಕೆ ಸೆಪ್ಟೆಂಬರ್ 9 ಕೊನೆಯ ದಿನಾಂಕ ಆಗಿರುತ್ತೆ. ಸೆಪ್ಟೆಂಬರ್ 9 ಎಲ್ಲರೂ ಕೂಡ ಈ ಒಂದು ಫಾರ್ಮನ್ನು ಸಬ್ಮಿಟನ್ನು ಮಾಡಿ ಆಯಿತಾ. ಗಾಯ್ಸ್, ಈಗ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಗಾಯ್ಸ್, ಮೊದಲು ನಿಮಗೆ YT ಸ್ಟುಡಿಯೋದಲ್ಲಿ ನೋಟಿಫಿಕೇಷನ್ ಬಂದಿರುತ್ತಲ್ವ, ಯು ಆರ್ ಇನ್ವೈಟೆಡ್ ಅರ್ನ್ ಅಪ್ ಟು 50,000 ಅಂತ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಗಾಯ್ಸ್, ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಂತರ ಕೆಳಗಡೆ ಸೈನ್ ಅಪ್ ನೌ ಅಂತ ಇದೆ ನೋಡಿ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ, ಮೇಲ್ಗಡೆ ನಿಮಗೆ ಇಮೇಲ್ ಅಂತ ಇದೆ. ಇಮೇಲ್ ಅಂತ ಇದ್ದಲ್ಲಿ ನಿಮ್ಮ ಚಾನಲ್ ಇಮೇಲ್ ಏನಿರುತ್ತೆ ಅದನ್ನು ಎಂಟರ್ ಮಾಡಿ. ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಇಮೇಲನ್ನು ಹಾಕಿದ್ಮೇಲೆ ಸ್ವಲ್ಪ ಈ ರೀತಿ ಮೇಲಿಂದ ಕೆಳಗಡೆ ಈ ರೀತಿ ಮಾಡಿ. ಈ ರೀತಿ ಮಾಡಿದಾಗ ಕೆಳಗಡೆ ಚಾನಲ್ ID ಅಂತ ಇರುತ್ತಲ್ವ, ಅದು ಅದಾಗದೆ ಫಿಲ್ ಆಗುತ್ತೆ ಆಯಿತಾ. ನಂತರ ಕೆಳಗಡೆ ಬನ್ನಿ, ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಸಬ್ಮಿಟ್ ಮೇಗಡೆ ಕ್ಲಿಕ್ ಮಾಡಿ. ಗೈಸ್, ನಂತರ ಈ ರೀತಿ ಬರುತ್ತೆ, ಸೈನ್ ಅಪ್ ಫಾರ್ ಅ ಚಾನ್ಸ್ ಟು ಅರ್ನ್ ಅ ಬೌನ್ಸ್ ಅಂತ ಇದೆ. ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಅಂತ ಬರುತ್ತೆ. ನೀವು ಫಾರ್ಮನ್ನು ಸಬ್ಮಿಟ್ ಮಾಡಿ ಆದಮೇಲೆ ನಿಮಗೆ ಇಮೇಲ್ ಕೂಡ ಬರುತ್ತೆ, ನೀವು 50,000 ಅರ್ನ್ ಮಾಡೋದಕ್ಕೆ ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಅಂತ. ಗೈಸ್, ಇದಿಷ್ಟು ನೀವು ಫಾರ್ಮನ್ನು ಸಬ್ಮಿಟನ್ನು ಮಾಡೋದು. ಗೈಸ್, ಈಗ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಸಬ್ಮಿಟನ್ನು ಮಾಡೋದು ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ಅರ್ನ್ ಮಾಡೋದು, ಹಾಗೆ ಯಾವ್ಯಾವ ರೀತಿ ರೂಲ್ಸ್ಗಳಿವೆ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.